ನಮ್ಮ ಸುದ್ದಿ 7 ವೀಕ್ಷಕರಿಗೆ ನಮಸ್ಕಾರಗಳು. ಇದೀಗ ನಮ್ಮ ಬೆಂಗಳೂರಿನಲ್ಲಿ ಸುಧಾರಣೆ ಆಗುವಂಥ ವಿಷಯಗಳು ಬೇಕಾದಷ್ಟಿದೆ. ಯಾಕಂದರೆ ಬೆಂಗಳೂರು ಮಹಾನಗರ ಬೆಳೆದಿದೆ. ಹೆಚ್ಚದಲ್ಲಿ ನಮ್ಮ ರಾಜ್ಯ ಅಲ್ಲ, ದೇಶನೂ ಅಲ್ಲ, ಪ್ರಪಂಚದಲ್ಲೇ ಗುರುತಿಸ್ಕೊಂಡಂಥ ಮಹಾನ್ ಸಿಟಿ, ಮಹಾನಗರ ಇದಾಗಿದೆ. ಸುಧಾರಣೆ ಮಾಡುವಂಥದ್ದು ಅಷ್ಟು ಈಸಿ ಕೆಲಸನೂ ಅಲ್ಲ. ಆದರೂ ಇಲ್ಲಿ ದೈನಂದಿನ ಬದುಕನ್ನು ನಿರ್ವಹಣೆ ಮಾಡೋರು, ದೈನಂದಿನ ಈ ಕೆಲಸಗಳಿಗೆ ಓಡಾಟ ಸಣ್ಣ, ಅತಿ ಸಣ್ಣ ಮತ್ತು ಈ ಮಧ್ಯಮ ಬಡ ವರ್ಗದ ಜನಕ್ಕೆ ಇದು ಭಾಳ ಇಲ್ಲಿ ತೊಂದರೆ ಆಗ್ತಾಯಿದೆ. ಕಾರಣ ಮೇಯ್ನ್ ಮನುಷ್ಯನಿಗೆ ಊಟ ವಸತಿ ಹೆಂಗೋ ಹಾಗೆ ಸಾರಿಗೆ. ಏನು ಬೆಂಗಳೂರು ಮಹಾನಗರದಲ್ಲಿ ಸಾವಿರ ಗಟ್ಟಲೆ ಜನರು ಡೈಲಿ ಬೆಳಿಗ್ಗೆ BMTC ಬಸ್ನಲ್ಲಿ ಓಡಾಡ್ತಾರೆ. ಎಲ್ಲ ಸಣ್ಣ, ಅತಿ ಸಣ್ಣ, ಮಧ್ಯಮ ವರ್ಗದ ಒಂದು ಹಂತದ ಕೆಲಸದವರು ಕೂಡ ಬಸ್ಸಲ್ಲೇ ಓಡಾಡ್ತಾರೆ. ಈ ಬಸ್ಸಿನ BMTC ಬಸ್ಸಿನ ವ್ಯವಸ್ಥೆ ಪೂರಾ ಕುಲಗೆಟ್ಟು ಹೋಗಿದೆ. ಇದರ ಬಗ್ಗೆ ಯಾರೂ ಗಮನಿಸ್ತಾ ಇಲ್ಲ. ಸಾರಿಗೆ ಸಚಿವರು ಕೂಡ ಈ ಕಡೆ ಮುಖ ಹಾಕ್ತಾ ಇಲ್ಲ. ಸಾರಿಗೆ ಅಧಿಕಾರಿಗಳಂತೂ ನಿದ್ದೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಜನಕ್ಕೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಬಂದು ಬೇಕಾದಷ್ಟು ಉತ್ತಮ ಮಾರ್ಗ, ಉತ್ತಮ ಸಲಹೆ, ಒಳ್ಳೆಯದನ್ನು ಮಾಡಿಕೊಂಡೇ ಬಂದಿದ್ದಾರೆ. ಆದರೂ ಅಧಿಕಾರಿಗಳು ಇದನ್ನು ಗಮನಿಸ್ತಾ ಇಲ್ಲ. ಅವ್ರ ಕಡೆ ಇವರು ಮೊದಲೇ ಹೇಗೆ ಬಂದಿದ್ದಾರೆ, 50 ವರ್ಷಗಳಿಂದ ಎಲ್ಲ ಸರ್ಕಾರಿಗಳಿಗೂ ಹೆಂಗೆ ಬಂದಿದ್ದಾರೆ, ಅಧಿಕಾರಿಗಳು ಹಾಗೆ ಇದ್ದರೆ ಅಧಿಕಾರಿಗಳು ಮಾತ್ರ ಚೇಂಜ್ ಆಗಲಿಲ್ಲ. ಯಾವುದೇ ಸರ್ಕಾರ ಬಂದರೂ ಅದು ಚೇಂಜ್ ಆಗೋದಿಲ್ಲ. ಅದು ನಮಗೆ ಗೊತ್ತಿಲ್ಲ, ಹೆಚ್ಚಿನ ವಿಷಯ ಗೊತ್ತಿಲ್ಲ. ನೋಡಿ, ಬೆಂಗಳೂರಲ್ಲಿ ಈಗ ನಾವು ಇಲ್ಲಿಂದ BMTC ಬಸ್ಸನ್ನು ಮೆಜೆಸ್ಟಿಕ್ಕಿಗೆ ನಾವು ಹೋಗಬೇಕಂತ, ಉದಾಹರಣೆಗೆ ಯಶವಂತಪುರ ಅಥವಾ ಮತ್ತಿಕೆರೆ. ನಾವು ಯಶವಂತಪುರದಲ್ಲಿ ಬಸ್ ಹತ್ತಿ ಏನು ಶೇಷಾದ್ರಿಪುರ ಏನು ಸೆಂಟ್ರಲ್ ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ಇದೆಲ್ಲ, ಅದರ ಹಿಂಭಾಗ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಅಲ್ಲಿ ಶುರುವಾಗುತ್ತೆ. ಅಲ್ಲಿಂದ ಎರಡೂ ಕಡೆ ಇಕ್ಕೆಲೆಗಳಲ್ಲಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ನೋಡಿಕೊಂಡು ಎರಡೂ ಕಡೆ ಪ್ರೈವೇಟ್ ಬಸ್ಸುಗಳು 500,000 ಗಟ್ಟಲೆ ಬಸ್ಸುಗಳಿದ್ದಾವೆ. ಎಲ್ಲಿ ಬಸ್ ಈ ಜಾಗ ಸರ್ಕಾರಿ ಬಸ್ಸು ಪ್ರಯಾಣಿಕರಿಗೆ ಓಡಾಡೋಕ್ಕೆ ಅದೆಲ್ಲ ರಾತ್ರಿ ಬಂದಿರ್ತಾರೆ ಬಸ್ಸುಗಳು, ಜರ್ನಿ ಮಾಡಿರೋ ಬಸ್ಸುಗಳು ಅವೆಲ್ಲ ಎಲ್ಲ ಪಾರ್ಕ್ ಮಾಡ್ತಾರೆ. ಒಂದಲ್ಲ, ಒಂದ್ರ ಪಕ್ಕ ಒಂದು 2 ಬಸ್, ಆ ಕಡೆ 2, ಈ ಕಡೆ 2, ಆ ಕಡೆ 2, ಈ ಕಡೆ 2, ಸುಮಾರು 1 ಕಿಲೋಮೀಟ್ರ್ ಉದ್ದ. ಈ ಬಸ್ಗಳು ನಮ್ಮಲ್ಲಿ ಈ ಲೋಕಲ್ ಬಸ್ಸುಗಳು, ಪ್ರೈವೇಟ್ ಬಸ್ಸುಗಳು ಏನು ನಾವು ಡೈಲಿ ಪ್ರಯಾಣಿಸೋ BMT ಬಸ್ಗಳು ಹೋಗೋಕ್ಕಾಗ್ತಾಯಿಲ್ಲ, ನಿಂತ್ಕೊಂಡೇ ಹೋಗ್ಬೇಕು. ಸೆಂಟ್ರಲ್ ಸ್ಟಾಪು ಸ್ಟಾರ್ಟ್ ಆದಮೇಲೆ ಅಲ್ಲಿಂದ ಶುರು ಆದಮೇಲೆ ಮೆಜೆಸ್ಟಿಕ್ ಹೋಗಿ ಅಲ್ಲಿ ರೈಟ್ ಟರ್ನಾಗಿ BMTC ಪ್ರೈವೇಟ್ಗಳು ಒಂದು 3/4 ಗಂಟೆ ತಗೊಳ್ಳುತ್ತೆ. ಇವ್ರು ಏನು ಮಾಡಬೇಕು, ಆ ಬಸ್ಸುಗಳನ್ನ ಕ್ಯಾನ್ಸಲ್ ಮಾಡಬೇಕು. ಇವ್ರು ಇಲ್ಲ ಅಂದ್ರೆ ಏನು ಮಾಡಬೇಕು, BMTC ಬಸ್ ನಿಲ್ದಾಣನ ಚೇಂಜ್ ಮಾಡಿ. ಈಗ ಅದರ ಅವಶ್ಯಕತೆ ಈಗ ಅಲ್ಲಿಲ್ಲ. ಜನದಟ್ಟಣಿ ಪ್ರದೇಶ. ನೀವು ಸ್ವಲ್ಪ ಆಲೋಚನೆ ಮಾಡಿ ಅಧಿಕಾರಿಗಳೇ. ಇನ್ನೊಂದು ಏನಂತ ಹೇಳಿದರೆ, ಅಲ್ಲಿ ರೈಟ್ ಹೋಗುವ ಬಸ್ಸು ಒಳಗಡೆ ಹೋಗೋಕ್ಕೆ ಮೊದಲು ಒಂದು ಸ್ಟಾಪ್ ಕೊಡಿ. ಅಲ್ಲಿ ಅವರು ಸ್ಟಾಪ್ ಕೊಡ್ತಾ ಇಲ್ಲ. ಬಸ್ಸು ಸೀದಾ ಒಳಗೆ ಹೋಗ್ತಾನೆ. ಒಳಗೆ ಹೋಗಿ ಹಿಂಗೋಗಿ ಆ ಯುವಾಕೃತಿ ಬಂದು ಸುಮ್ಮನೆ ಅಲ್ಲಿಂದ ಮತ್ತೆ ವಾಪಸ್ ಬರಬೇಕು. ನಡ್ಕೊಂಡು ಜನಜಂಗುಳಿ, 15 ನಿಮಿಷ ವೇಸ್ಟು, ಪಿಕ್ ಪಾಕೆಟು, ಏನೋ ಮೊಬೈಲ್ ಕಳ್ತನ ಪೂರ. ಅಲ್ಲಿ ಬಸ್ಸನ್ನು ಒಳಗಡೆ ಅಲ್ಲೊಂದು ಎಂಟ್ರಿ ಕೊಡಿ. ಹೋಗುವನು ಮಾತ್ರ ಹೋಗ್ತಾನೆ. ಅಲ್ಲಿ ಬಂದು ಇಳಿಯುವಾಗ ಒಂದು ಎಂಟ್ರಿ ಕೊಡಿ. ಆ ಕಡೆಯಿಂದ ಬರುವಾಗಲ್ಲಿ, ಈ ಕಡೆಯಿಂದ ಬರುವಾಗ ಎಲ್ಲ ಶಾಂತಿ ಆಟಾಕಿ ಹತ್ರ ಒಂದು, ಈ ಕಡೆಯಿಂದ ಬರುವಾಗ ಕೋಡೆ ಫ್ಯಾಕ್ಟ್ರಿ ಹತ್ರ ಒಂದು, ಅಲ್ಲೆಲ್ಲ ಒಂದು ಸ್ಟಾಪ್ ಕೊಡಬೇಕು ನೀವು. ಇದು ಅನಾನುಕೂಲ ಆಗುತ್ತೆ ಜನಗಳಿಗೆ, ತುಂಬ ಅನಾನುಕೂಲ ಆಗಿದೆ. ಮೊದಲು ಅಲ್ಲಿರತಕ್ಕಂಥ ಖಾಸಗಿ ಬಸ್ಗಳನ್ನು ಮೊದಲು ಶಿಫ್ಟ್ ಮಾಡಿ. ಮತ್ತು ನನ್ನ ಅನಿಸಿಕೆ ಪ್ರಕಾರ ಈಗ ನೀವೇನು ಮಾಡಬೇಕು ಅಂತ ಹೇಳಿದರೆ, ಸರ್ಕಾರದವರು ಅಥವಾ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಕ್ರಮ ಹೆಂಗೆ ತಗೋಬೇಕಂದ್ರೆ, ಅಲ್ಲಿ BMTC ಬಸ್ ಅಲ್ಲಿ ಅವಶ್ಯಕತೆ ಅದೀಗ ಭಾರಿ. ಈಗ ಯಾಕಂದರೆ ಜನಜಂಗುಳಿ ಪ್ರದೇಶಕ್ಕೆ ಈ ಬಸ್ಸುಗಳು ಹೋಗೋದು ಬೇಡ. 100 ಬಸ್ ಹೋಗ್ತವೆ ಗಂಟೆಗೆ. ಹೌದಾ? ಅಲ್ಲಿ ಜಾಗ ಇದೆಯಾ? ಇಲ್ಲ. ಎಷ್ಟು ಸಮಯ ಹಾಳು, ಪರಿಸರ ಹಾಳು, ಪೊಲ್ಯೂಷನ್ನು, ಪೆಟ್ರೋಲು, ಡೀಸೆಲ್ಲು, ಇಂಧನ ಪೂರಾ ವೇಸ್ಟೇ ಅಲ್ವಾ? ಹಾಗಾಗಿ ದಯವಿಟ್ಟು ಇದಕ್ಕೊಂದು ಸ್ಟಾಪ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ. ಅಲ್ಲಿ ಆ ನಿಲ್ದಾಣ ಚೇಂಜ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. ಹಾಗೆಯೇ ಮತ್ತು ಈಗ ಆ ಬಸ್ನಲ್ಲಿ ಸುಮಾರು 25-30 ವರ್ಷಗಳ ಹಿಂದೆ ಒಂದು ಸಿಸ್ಟಮ್ ಇತ್ತು. ಹಿಂದೆ ಬಸ್ಸಿನ ಹಿಂಭಾಗದ ಒಂದು ಡೋರು,
ಮುಂದೆ ಒಂದು ಡೋರ್, 2 ಡೋರ್ ಇರ್ತಾಯಿತ್ತು. ಹಿಂಭಾಗದಲ್ಲಿ ಪ್ರತಿ ಪ್ರಯಾಣಿಕನೂ ಕ್ಯೂನಲ್ಲಿ ಲೈನಲ್ಲಿ ಬಂದು ಬಸ್ಸು ಹಿಂಭಾಗದಲ್ಲಿ ಹತ್ತಿ ಮುಂಭಾಗ ಇಳಿತಾ ಇದ್ದ. ಆವಾಗ ಪಿಕ್ ಪಾಕೆಟ್ ಆಗ್ತಾಯಿದ್ದಿಲ್ಲ, ಮೊಬೈಲ್ ಇಲ್ಲ ಬಿಡಿ ಆವಾಗ. ಅಥವಾ ಈ ಟಿಕೆಟ್ ಕೊಡೋದು ಕಂಡಕ್ಟ್ರಿ ಮಿಸ್ ಆಗ್ತದೆ, ಇಳಿಯುವಾಗ ಕಂಡಕ್ಟ್ರಲ್ಲಿ ನಿಂತಿರ್ತಾನೆ ಮುಂದುಗಡೆ, ಇಳಿಯುವಾಗಲೇ ಟಿಕೆಟ್ ಗೊತ್ತಾಗುತ್ತೆ. ಆದರೆ ಈಗ ಅದು ಯಾರೋ ಆಗಿನ ಅಡ್ಡಕಸಗಿ ಮಂತ್ರಿ ಒಬ್ಬ ಅದೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋದ ಆ ಕಾಲದಲ್ಲಿ. ಅದೇನೋ ಮಧ್ಯೆ ಡೋರ್ ಮಾಡಿಬಿಟ್ಟ. ಆ ಡೋರು ಏನು ನಾಯಿ ಹಲ್ಲಿ ಬಿಟ್ಟಂಗಿದೆ, ಅದು ಓಪನ್ ಆಗೋದು 2 ಅಡಿ ಓಪನ್ ಆಗಲ್ಲ. ಇದು ಏನು ಮಾಡ್ತಾರೆ, ಪಿಕ್ ಪಾಕೆಟ್ ಮಾಡೋರು ಮೊಬೈಲ್ ಕಡ್ರು ಅಲ್ಲೇ ಹತ್ತಿ ಈ ಕಡೆ ಚೆನ್ನಾಗಿದೆ ಹೇಳಿ ಮಾಡ್ತಾರೆ, ಹಿಂಗೆ ಪಟ್ ಅಂತ ಮೊಬೈಲ್ 2 ನಿಮಿಷಕ್ಕೆ ಮಿಸ್ತಾರೆ, ಅವ್ರ ಮುಂದೆಗಡೆ ಹತ್ತಲ್ಲ. ಇದು ನೋಡಿ ಎಷ್ಟು ಅನಾನುಕೂಲ. ಯಾರು ಇದನ್ನು ಅಬ್ಸರ್ವ್ ಮಾಡ್ತಾಯಿಲ್ಲ. ಇಲ್ಲಿ ಹತ್ತಾರೆ ಅಲ್ಲಿ ಮುಂದುಗಡೆ ಮಿರರ್ ಇದೆ. ಇದು ಡ್ರೈವರಿಗೆ ಗೊತ್ತಾಗುತ್ತೆ, ಡ್ರೈವರ್ ಅಬ್ಸರ್ವ್ ಮಾಡಬೇಕು, ಕಂಡಕ್ಟ್ರಿಗೆ ಗೊತ್ತಿರ್ತದೆ. ಯಾಕಂದರೆ ಡೈಲಿ ಹತ್ತಾರೆ, ಡೈಲಿ ಪಿಕ್ ಪಾಕೆಟ್ ಮಾಡ್ತಾರೆ. ಇವತ್ತು ಪ್ರಪಂಚದಲ್ಲಿ ನಿಮಗೆ ಮೊದಲನೇ ಗ್ರಂಥಾಲಯನೇ, ಮೊದಲನೇ ನಿಮ್ಗೆ ರೆಕಾರ್ಡ್ ರೂಮೇನೇ ಯಾವುದು, ವಿಧಾನಸೌಧನೂ ಅಲ್ಲ. ವಿಧಾನಸೌಧಕ್ಕಿಂತ ಗ್ರೇಟ್ ನಿಮಗೆ ನಿಮ್ಮ ಮೊಬೈಲ್. ಆ ಮೊಬೈಲ್ ಕಳ್ತನ ಎಷ್ಟೋ ಜನ ನೇಣಾಕೋತಾರೆ, ಎಷ್ಟೋ ಜನ 3 ದಿವಸ ಊಟ ಮಾಡೇ ಮಲಗಿರ್ತಾರೆ. ಯಾವಾಗ ಮೊಬೈಲ್ ಪಿಕ್ ಪಾಕೆಟ್ ಆಗುತ್ತೆ, ಆ ಮೊಬೈಲ್ನ ಯಾರು ಹೊಡಿತಾರೆ ಆವಾಗ ಆ ಬಸ್ ಡ್ರೈವರ್ ಕಂಡಕ್ಟರ್ಗೆ ನೀವು ಮೆಮೊ ಕೊಡಿ, ಅದು ಅವ್ರಿಗೆ ಗೊತ್ತಿರ್ತದೆ. ಯಾಕಂತ ಹೇಳಿದರೆ ನಾವು ನಮ್ಮ ಮೊಬೈಲ್ ಕೆಳಗೆ ಅಂತ ಹೊಡೆದು ಅವ್ರಿಗೆ ಬಸ್ ಬಿಟ್ಕೊಂಡು ಎಗರೋ ಯಾರು ಡ್ರೈವರ್ ಕಂಡಕ್ಟ್ ಇಲ್ಲ ಅಲ್ಲಿ. ಎಷ್ಟು ಬೇಜಾರಾಗತ್ತೆ ನೋಡಿ. ಎಷ್ಟು ಬೆಲೆ ಬಾಳುವಂಥ ಮೊಬೈಲು ನಮ್ಮದು ಅವನು ಕಳ್ತನ ಮಾಡಿದ್ದಾನೆ. ನೀವು ಬಸ್ ನಿಲ್ಲಿಸಿ ಸ್ವಲ್ಪ ನೀವೊಂದು ಸಹಕಾರ ಮಾಡಬೇಕಲ್ಲ, ಕೇರೇ ಮಾಡೋದಿಲ್ಲ. ಇವರು ಭಾಗಿಯಾಗಿರ್ತಾರೆ ಅಂದರೆ ಇವ್ರಿಗೆ ಅದು ಎಲ್ಲರೂ ಅಲ್ಲ, ಒಂದು 90% ಎಲ್ಲರೂ ಅಂತಲೇ ಹೇಳೋ ಸಾಧ್ಯತೆ ಇಲ್ಲ. ಅಂದರೆ ನಿಮ್ಗೆ ಗೊತ್ತಿರ್ತದೆ, ಡೈಲಿ ಅಲ್ಲೇ ಹತ್ತಿ ಇಳಿತಾನೆ ಆ ಪಿಕ್ ಪಾಕೆಟ್ ಮಾಡೋನು. ಆ ಮೊದಲು ಏನು ಮಾಡಿ ನೀವು ಈಗ ಆ ಡೋರ್ ಬಂದ್ ಮಾಡಿ, ಡೋರ್ ಬೇಡ, ಹಿಂದೆ ಹತ್ತಿ ಮುಂದೆ ಎಳೋಣ, ಆಮೇಲೆ ಮುಂದೆ ಎಳಿಬೇಕು. ಆಮೇಲೆ ಬಸ್ನಲ್ಲಿ ಏನ್ರಿ ಆ ಸೀನಿಯರ್ ಸಿಟಿಜನ್ಗೆ 2 ಸೀಟ್ ಹಾಕಿರ್ತಾನೆ, 2 ಸೀಟು, ಇನ್ನೊಂದು 2 ಸೀಟು ಸೀನಿಯರ್ ಸೀಟ್ ಮಹಿಳಾ ನಾಗರಿಕರು, 2 ಪುರುಷ ನಾಗರಿಕರು. ಅದರಲ್ಲಿ ಆ 2 ಸೀಟಲ್ಲಿ ಸಾಮಾನ್ಯವಾಗಿ ಎಲ್ಲ ಯುವತಿಯರೇ ಕೂತಿರ್ತಾರೆ. ಇಲ್ಲಾಂದರೆ ಯಾರೋ ಒಬ್ಬ ಏಜ್ ಆಗೋ ತನ್ನ ಹೆಂಡತಿ ಕೂರಿಸ್ಕೊಂಡು ಕೂತಿರ್ತಾರೆ. ನಾವು ಅಲ್ಲಿ ಎಬ್ಸೋಕ್ಕಾಗಲ್ಲ. ನೀವೇನು ಮಾಡಬೇಕು, ಹೆಚ್ಚು ಕಡಿಮೆ ನಂಗೆ ತಿಳಿದಂಗೆ 40+2 ಇರಬೇಕು. ಆ ಕಡೆ 20, ಈ ಕಡೆ 20, 1 ಲೈನ್ ಫುಲ್ ಸೀನಿಯರ್ ಸಿಟಿಜನ್ಗೆ, ಇನ್ನೊಂದು 20 ಸೀಟ್ ಈ ಕಡೆ ಲೇಡೀಸಿಗೆ ಹಾಕಿ. ಆವಾಗ ಯಾರೂ ಹತ್ತಲ್ಲ. ಹತ್ತಿದ್ರೆ ಫೈನ್ ಹಾಕ್ಬೇಕು ನೀವು ಅವರಿಗೆ. ಅಲ್ಲೇನು ಹಾಕಿದ್ರಿ ನೀವು, ಮಹಿಳೆಯರ ಸೀಟಿಗೆ ಕೂತ್ಕೊಂಡ್ರೆ ಫೈನ್ ಅಂತ ಹಾಕಿದ್ರಿ. ಹಾಗೆ ಹಿರಿಯ ಸೀಟಿಗೆ ಕೂತ್ರೆ ಫೈನ್ ಯಾಕೆ ಹಾಕಿಲ್ಲ ನೀವು? ಯಾಕೆ ಹಾಕಿಲ್ಲ ಬೋರ್ಡ್? ಯಾರು ಮಾಡಿದ್ದದು? ಅದರ ಅರ್ಥ ಏನು? ಅದಕ್ಕೆ ಇನ್ನೊಂದು, ಇವೆಲ್ಲ ಸರಿ ಹೋಗಬೇಕಾದ ನ್ಯೂನತೆ ಪ್ರತಿ ಸಿಬ್ಬಂದಿ ಅಧಿಕಾರಿಯಿಂದ ಹಿಡಿದು ಸಣ್ಣ ಅಟೆಂಡರ್ ಪಿಒನಿಂದ ಹಿಡಿದು ಕ್ಲರ್ಕಿಂದ ಹಿಡಿದು ಪ್ರತಿಯೊಬ್ಬನು BMTC ನೌಕರರು ಆ ಬಸ್ಸಲ್ಲೇ ಓಡಾಡಬೇಕು, BMTC ಬಸ್ಸಲ್ಲೇ ಓಡಾಡಬೇಕು. ಯಾಕಂತ ಹೇಳಿದರೆ ಆವಾಗ ಗೊತ್ತಾಗುತ್ತೆ ಅವನಿಗೆ ಇಲ್ಲಿ ಕುಂದುಕೊರತೆ ಏನು, ಎಷ್ಟು ಕಷ್ಟ ಇದೆ ಅಂತ. ಪ್ರತಿಯೊಬ್ಬ ಈಗ 50 ವರ್ಷ ದಾಟದವನಿಗೆ ಏನು ಫೂಟ್ ಪೇನು, ಜಾಯಿಂಟ್ ಪೇನು, 108 ಹಾರ್ಟ್ ಪೇಷಂಟ್ ಎಲ್ಲ ಆಗಿದೆ. ನಿಂತ್ಕೊಂಡೇ ನೀನು ನೋಡಬೇಕು. ಆ ಅವಸ್ಥೆ ನೋಡೋಕ್ಕಾಗಲ್ಲ. ಆ ಬಸ್ಸಲ್ಲಿ ರಾಮ ಇದು ಯಾರು ಗಮನ ಹರಿಸೋದಿಲ್ಲ. ಇದು ಎಂಥ ಲೋಕ, ಇದು ಎಂಥ ಲೋಕಯ್ಯ ಅಂತ ಯಾರೊಬ್ಬ ಹಾಡ್ತಾಯಿದ್ದೆ ಮೊನ್ನೆ ಬಸ್ನಲ್ಲಿ. ಯಾರೂ ಕೇಳಿಲ್ಲಪ್ಪ, ನಾವೆಲ್ಲ ಅನಾಥರಾಗಿದ್ವಲ್ಲಪ್ಪ ಅಂತ. ಹಿರಿಯನಾಗಿದ್ರು. ಬೆಂಗಳೂರು ಮಹಾನಗರ ಕಟ್ಟಿ ಬೆಳೆಸಿದವರು ಬರೀ 2 ಮಾತ್ರ. ನಾವು 100 ಜನರಲ್ಲಿ 2ರೇನಾ? 2 ಸೀಟ್ ಬೇಡ, ಫುಲ್ ಒಂದು 2 ಲೈನ್ ಫುಟ್ 20 ಸೀಟ್ ಬಿಟ್ಬಿಟ್ರಿ, 1 ಲೈನ್ 2 ಕಡೆ, ಒಂದು ಕಡೆ ಮೇಲೆ ಬಿಟ್ಬಿಡಿ, ಆಯಿತು. ಇದೆಲ್ಲ ಹೀಗೆ ಆದಮೇಲೆ ಇದು ಯಾರೂ ಕೇಳ್ತಾ ಇಲ್ಲ. ಆ ಹಿಂದೆ ಹತ್ತಿ ಮುಂದೆ ಒಳ್ಳೆ ಸಿಸ್ಟಮ್ ಅದು ಮಾಡ್ತಾಯಿಲ್ಲ. ಮುಖ್ಯವಾಗಿ ಸ್ವಯಂಚಾಲಿತ ಆ ಡೋರ್ಗಳನ್ನು ತೆಗೆದುಬಿಡಿ. ಫಸ್ಟು ಅದು ಬೇಡ. ಸಿಬ್ಬಂದಿ ಅಧಿಕಾರಿಗಳು ಬಸ್ನಲ್ಲೇ ಓಡಾಡೋಕೆ ವ್ಯವಸ್ಥೆ ಮಾಡಿ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನೀವು ರಾತ್ರಿ ನೋಡಿ 9 ಗಂಟೆ ಮೇಲೆ ಬಸ್ ಇಲ್ಲ. ಎಲ್ಲೋ ರೇರು. ಮೆಜೆಸ್ಟಿಕ್ಕಿಂದ ಎಲ್ಲ ಲೇಔಟಿಗೆ ಊರು ಮನೆಗಳಿಗೆ ಬರಬೇಕಾದ್ರೆ 8-8:15 ಲಾಸ್ಟ್. ಆಮೇಲೆ 9 ಕೆಲವು ಏರಿಯಾ ಮಾತ್ರ, ಕೆಲವರು ಇಲ್ಲವೇ ಇಲ್ಲ. ಇದಕ್ಕೇನು ಹೇಳ್ತೀರಾ ನೀವು? ಬಸ್ಗಳೇ ಇಲ್ಲ. ಇಂಥ ಮಹಾನಗರದಲ್ಲಿ, ಪ್ರಪಂಚದಲ್ಲೇ ನಂಬರ್ 1 ಸಿಟಿ ಅನ್ಸ್ಕೊಂಥ ರಾಜ್ಯ ನಮ್ಮ ದೇಶದಲ್ಲಿ ಗುರುತುಗೊಂಡಂಥ ರಾಜ್ಯ ಇದು. ಈ ರಾಜ್ಯದಲ್ಲಿ ನಮಗೆ ಸಾರಿಗೆ ಸೌಕರ್ಯ ವ್ಯವಸ್ಥೆ ಇಲ್ಲ ಅಂದರೆ ಏನು, ಹೇಗೆ? ಜನ ಸಣ್ಣ ಬಡವ ಜನರಿಗೆ, ದೊಡ್ಡವರಿಗೆ, ಉಳ್ಳವರಿಗೆ ಬೇಡ, ಅವ್ರು ಹೋಗ್ತಾರೆ ಕಾರಲ್ಲೋ ಟ್ರೈನಲ್ಲಿ ಹೋಗ್ತಾರೆ. ಇದನ್ನು ಯಾರೂ ನೀವು ಅರ್ಥ ಮಾಡ್ಕೊಳ್ಳಲ್ಲ. ಇದಕ್ಕೆ ಸಮರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬರೇ. ಬಟ್ ಇದು ಸಿದ್ದರಾಮಯ್ಯವರ ಗಮನಕ್ಕೆ ಹೋಗಿಲ್ಲ, ಅಧಿಕಾರಿಗಳು ತಂದಿಲ್ಲ, ಸಾರ್ವಜನಿಕರು ಗುರುತಿಸ್ತಾ ಇಲ್ಲ. ಯಾಕಂತ ಹೇಳಿದರೆ ಬೆಂಗಳೂರಿನಲ್ಲಿ 90% ಜನ ಯಾವುದ್ಯಾವುದೋ ಊರಿಂದ ಬಂದಿರ್ತಾರೆ. ಅವರಿಗೆ ಅದು ಕಂಪ್ಲೇಂಟ್ ಮಾಡೋಕ್ಕೆ, ಅಯ್ಯೋ ನಮಗೇನಕ್ಕಪ್ಪ, ಯಾರು ತಮಿಳುನಾಡು, ಕೇರಳ, ಆಂಧ್ರ, ಔಟ್ ಆಫ್ ಕಂಟ್ರಿ ಎಲ್ಲ ಇಲ್ಲೇ ಇರ್ತಾರೆ. ಹಾಗಾಗಿ ಅವರಿಗೆ ಅದನ್ನು ಜಗಳ ಮಾಡೋಕ್ಕೂ ಆಗಲ್ಲ, ಕಂಪ್ಲೇಂಟ್ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನೋಡಿ, ಬಸ್ ಹತ್ತಿದ ತಕ್ಷಣ ಒಂದು ಪಾಸ್ ಈಗೇನು ಮಂತ್ಲಿ ಪಾಸು ಅಥವಾ ಈ ಪತ್ರಕರ್ತರ ಪಾಸು ಏನೋ ಪಾಸೆಲ್ಲ ಇದೆ. ಕೆಲವು ಬಸ್ನಲ್ಲಿ
ಪಾಸ್ ನೋಡಿ ಸುಮ್ಮನೆ ಇರ್ತಾರೆ. ಮೊಬೈಲಲ್ಲಿ ಪಾಸ್ ತೋರಿಸ್ತೀವಿ ಹಿಂಗೆ ಅಂತ. ಆ ಪಾಸು ಮೊಬೈಲಲ್ಲಿ ಯಾಕೆ ತೋರಿಸ್ಬಾರ್ದು? ಥ್ರೋಔಟ್ ಒಳ್ಳೆ ಮೊಬೈಲಲ್ಲಿದೆ. ವಿಧಾನಸೌಧ ಪಾರ್ಲಿಮೆಂಟಲ್ಲಿ ಏನಿದೆ ಆ ಮಾಹಿತಿ ಮೊಬೈಲಲ್ಲಿ ಇದೆ, ಅದಕ್ಕಿಂತ ಜಾಸ್ತಿ ಮೊಬೈಲಲ್ಲಿ ಇದೆ. ಬಸ್ ಕಳೆದೋಗುತ್ತೆ, ಇನ್ನೊಂದಾಗುತ್ತೆ. ಅಥವಾ ನೀವೇನು ಮಾಡಬೇಕು, ಬಸ್ಸಲ್ಲಿ ಹಾಕಿ ಅಲೋ ಇಲ್ಲ ನೀವು ಪಾಸೇ ತೋರಿಸ್ಬೇಕು ಅಂತ ಹಾಕಬೇಕು. ಯಾಕಂದರೆ ಗಲಾಟೆಗೆ ಹೋಗಿ ಎಷ್ಟು ಗಲಾಟೆ ಆಗುತ್ತೆ, ಎಷ್ಟು ಜನ ಕಿತ್ತಾಡ್ತಾರೆ. ಹಾಗಾಗಿ ಮೊಬೈಲ್ನಲ್ಲಿ ಪಾಸ್ ಬಗ್ಗೆ ನಮಗೆ ಮಾಹಿತಿ ಬೇಕು, ಅದು ನೀವು ಮಾಹಿತಿ ಕೊಡ್ತಾಯಿಲ್ಲ. ಅದಾದರೆ ನೀವು ಪ್ರತಿ 3 ತಿಂಗಳಿಗೊಮ್ಮೆ ಈ ಡ್ರೈವರ್ ಕಂಡಕ್ಟ್ರಿಗೆ ಒಂದು ಸಭೆ ಕರೆದವರಿಗೆ ಮಾಹಿತಿ ಕೊಡಿ. ಸಾರ್ವಜನಿಕರ ಪ್ರಯಾಣಿಕರ ಜೊತೆಯಲ್ಲಿ ನೀವು ಹೆಂಗೆ ನಡ್ಕೋಬೇಕು ಅಂತ. ಮೊದಲನೇದಾಗಿ ಡ್ರೈವರ್ ಕಂಡಕ್ಟ್ರಿಗೆ ಅವರಿಗೆ ನೋಡಿ, ಕೆಲವು ಕಡೆ ಪ್ರೈವೇಟ್ ಬಸ್ನಲ್ಲೆಲ್ಲ ಹಾಕಿದ್ದಾರೆ ಮೊದಲನೇ ಪ್ರಯಾಣಿಕರೇ ನಮ್ಮ ದೇವರು ಅಂತ. ಹೌದಾ? ನೀವು ಈ BMTC ಬಸ್ ನಿಲ್ದಾಣದಲ್ಲಿ ಬಸ್ ಓಡಿಸುವವರು ಮಂಗಳೂರು, ಉಡುಪಿ, ಕುಂದಾಪುರ ಅಥವಾ ಚೆನ್ನೈಯಲ್ಲಿ ಹೋಗಿ ನೋಡಿರಿ. 2 ನಿಮಿಷ ಮಂಗಳೂರಲ್ಲಿ ಆ ಕುಂದಾಪುರ, ಉಡುಪಿಯಲ್ಲಿ ನೋಡಬೇಕು. 2 ಬಸ್ ಸೂಜಿ ಹಾಕ್ಲಿಕ್ಕೆ ಜಾಗ ಇಲ್ಲ. ಎಷ್ಟು ಚೆಂದ ಓಡಾಡ್ತಾರೆ. ಒಂದು ದಿನ ಒಂದು ಜಗಳ ಆಡಲ್ಲ. ಆ ಜನ ಸುಧಾರಣೆ, ಎಲ್ಲಿ ಬೇಕಲ್ಲಿ ಸ್ಟಾಪ್ ಕೊಡುವಂಥದ್ದು, ಎಷ್ಟು ಸೌಜನ್ಯ. ಅದೇ ಜನ ಅದೇ ಬಸ್ಸು. ಇದು ಇಲ್ಲಿ ಡೈಲಿ ಕೂಡ ಅದೇ ಜನ ಅದೇ ಬಸ್ಸು. ಇವ್ರಿಗೆ ಆ ಸೌಜನ್ಯ ಇಲ್ಲ. ಇವ್ರಿಗೇನೋ ಸರ್ಕಾರದ್ದಲ್ಲ ನಡೀತದೆ, ಬೇಕಾಬಿಟ್ಟು ಎಲ್ಲಿ ಬೇಕು ನಿಲ್ಲಿಸಲ್ಲ ಇವರು. ಹಾಗಾಗಿ ಅವ್ರಿಗೆ 3 ತಿಂಗಳಿಗೊಮ್ಮೆ ಯಾವುದೇ ಬಸ್ಸು ಕಂಡಕ್ಟರ್ ಇವರನ್ನು ನೀವು ಒಂದೇ ರೂಟಲ್ಲಿ ಹಾಕ್ಬಿಡಿ. 1 ತಿಂಗಳಿಗೆ ರೂಟ್ ಚೇಂಜ್ ಮಾಡಿ. ಅವರಿಗೆಲ್ಲ ಜನಸಂಪರ್ಕ ಇರ್ತದೆ. ಆ ಏರಿಯಾದ ರೌಡಿಗಳ ಪರಿಚಯ ಆಗಿರ್ತಾರೆ. ರೌಡಿಗಳ ಸಂಪರ್ಕ ಬೆಳೆಸ್ಕೊಂಡಿರ್ತಾರೆ. ಇದು ನಾನು ನಿಮಗೆ ಕಾರಣ ಹೇಳ್ತೇನೆ, ಈ ವಿಷಯ ಯಾಕೆ ಬಂತು ಅಂತ. ನಾನು ಪ್ರತಿ ಮಂಗಳವಾರ ಗಾಯತ್ರಿ ಟೆಂಪಲ್ಗೆ ಹೋಗ್ತೇನೆ, ಯಶವಂತಪುರಕ್ಕೆ ಮತ್ತಿಕೆರೆಯಿಂದ. ಹೋಗುವಾಗ ಪಂಚೆ ಉಟ್ಕೊಂಡು ಒಂದು ಶರ್ಟ್ ಹಾಕ್ಕೊಂಡು ಹೋಗ್ತೇನೆ. ಏನೋ ಒಂದು 100 ರೂಪಾಯಿದೊಂದು ಪಂಚೆ, ಅದು 100 ರೂಪಾಯಿದೊಂದು ಟಿ ಶರ್ಟು. ಬಸ್ಸಲ್ಲಿ ಹೋಗ್ತಾನೆ. ಯಶವಂತಪುರ ಇಳುವಾಗ ಸುಮಾರು ಇಲ್ಲೊಂದು ಬರೆದಿಟ್ಟಿದೆ ನೋಡಿ ನಿಮಗೆ ಒಂದೇ ನಿಮಿಷ. ಈ ಸುಮಾರು ಈ 13/2/2024 ಬೆಳಿಗ್ಗೆ ಸುಮಾರು 11ರಿಂದ 11 ಹೊತ್ತು ಮತ್ತಿಕೆಯಲ್ಲಿ ಬಸ್ ಹತ್ತದೆ. ಯಶವಂತಪುರ ಪೊಲೀಸ್ ಸ್ಟೇಷನ್ ಪಕ್ಕ ಯಶವಂತಪುರ ಸರ್ಕಲ್ ಟ್ರಾಫಿಕ್ ಯಾವಾಗಲೂ ಜಾಮ್ ಆಗುತ್ತೆ. ಪ್ರತಿ ಬಸ್ಸು ನಿಲ್ಲಿಸ್ತಾರೆ, ಪ್ರತಿ ಬಸ್ಸಲ್ಲಿ ಸ್ಟಾಪ್ ಮಾಡ್ತಾರೆ. ಆವಾಗ ಏನಿದೆ, ನಾನು ಅವತ್ತು ಸ್ಟಾಪ್ ಮಾಡಿಲ್ಲ ಕಂಡಕ್ಟ್ರು, ಬಸ್ ಡ್ರೈವರ್. ನಾನು ಸ್ವಲ್ಪ ಮುಂದೆ ಬಂದು, ಅಣ್ಣ ನಂಗೆ ಕಾಲು ಫುಟ್ ಪೇಯ್ನ್ ಇದೆ, ಸ್ವಲ್ಪ ನಾನು ಗಾಯತ್ರಿ ಟೆಂಪಲ್ಗೆ ಹೋಗ್ಬೇಕು ಅಂದರೆ, ಇಲ್ಲ ರೀ ನಿಲ್ಸೋಕ್ಕಾಗಲ್ಲ. ಯಾಕೆ? ಮೊದಲೇ ನಮಗೆಲ್ಲ ಪುಕ್ಸಟೆ ಮಾಡಿದ್ದಾನೆ, ಲೇಡೀಸಿಗೆ ಪುಕ್ಸಟೆ, ಎಲ್ಲ ನಿಲ್ಲಿಸೋಕ್ಕಾಗತ್ತೆ. ಅಲ್ಲಪ್ಪ ಮಾರೇ, ನಿಲ್ಲಿಸ್ತಾರೆ 24 ಗಂಟೆ, ಎಲ್ಲ ಬಸ್ ನಿಲ್ಲುತ್ತಲ್ಲ ಎಲ್ಲಿ ಅಂತ ಹೇಳಿದರೆ ನಮ್ಗೆ ರೈಸ್ ಆಗಿ ನಮ್ಮನ್ನು ಹೊಡೆಯಕ್ಕೆ ಕೊಟ್ಟು ಗಲಾಟೆ ಆಗಿ ಬಂದು ಹಾಗೆ ಬಸ್ ನಿಲ್ಲಿ ತಗೊಂಡು ಒಳಗಡೆ ಹೋದ. ಎಲ್ಲಿಗೆ? BMTC ಬಸ್ ನಿಲ್ಲು ಯಶವಂತಪುರ ಒಳಗಡೆ. ಇದು ಯಾವಾಗ? 13/2/2024 ಸುಮಾರು ಬೆಳಿಗ್ಗೆ 11 ಗಂಟೆ 10ರಿಂದ 11:15ವರೆಗೂ ನನ್ನ ಬಿಟ್ಟಿಲ್ಲ. ಆಮೇಲೆ ಅವನು ಸರ್ಕಾರಕ್ಕೆ ಬೈದ, ಮುಖ್ಯಮಂತ್ರಿಗಳಿಗೆ ಬೈದ, ಯಾವುದಕ್ಕೆ ಫ್ರೀ ಪುಕ್ಸಟೆ ಲೇಡೀಸಿಗೆ ಪುಕ್ಸಟೆ ಮಾಡಿದ್ದಾರೆ ಅಂತ ವಿಕೆಟ್. ನಾನು ಅದಕ್ಕೆ ವಾದ ಮಾಡಿದೆ. ಬಸ್ ಇಳಿದವನೇನಂತಾನೆ, ಅವನು ನನ್ನ ಮೇಲೆ ರಿವರ್ಸ್ ಆಗ್ತಾನೆ. ಸರ್ ಅವನು ಹೊಯ್ಸಳ ಫೋನ್ ಮಾಡ್ದ, ಹೊಯ್ಸಳ ಬಂತು. ಹೊಯ್ಸಳ BMTC ಬಸ್ ಒಳಗಡೆ ಹೊಯ್ಸಳ ನೋಡಿ ಎಷ್ಟು ಧೈರ್ಯ ಇದೆ ಅಂತ. ಹೊಯ್ಸಳ ಬಂದ ತಕ್ಷಣ ಇವರು ಸರ್ಕಾರಕ್ಕೆ ಬೈತಾರೆ, ಪುಕ್ಸಟೆ ಮಾಡಿದಕ್ಕೆ. ನಾನು ಸರ್ಕಾರ ಬಂದಾಗ ನನ್ನ ಮನೆಯ ದ್ವಾರ ಭಾಗದಲ್ಲಿ ಇವತ್ತು ಒಂದು ದೊಡ್ಡ ಪೇಪರ್ ಕಟ್ಟಿಂಗ್ ಇದೆ ನೋಡಯ್ಯ, ಬಡವರ ಭಾಗ್ಯನಿಧಿ ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಹಾಕಿದವನು. ನಾನು ಯಾಕೆ ಬೈತೀನಿ? ನಾನೊಬ್ಬ ಬಡವ ಕಣಯ್ಯ, ನಾನು ಬೆಂಗಳೂರಿಗೆ ಬಂದು 55 ವರ್ಷ ಆಯ್ತಯ್ಯ, ಬರೀ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಬಂದವನಯ್ಯ ನಾನು ಯಾಕೆ ಅಂತವ್ರು ಬೈಲೆ? ಪೊಲೀಸ್ನವ್ರು ಬಂದವರು ಏನು ಮಾಡಿದರು, ಹೊಯ್ಸಳ ಬಂತು. ನನಗೂ ಅವನಿಗೆ ನಾನೇನು ಮಾಡಿದೆ, ಆವಾಗ ನನ್ನ ಮೊಬೈಲಲ್ಲಿ ಫೋಟೋ ತೆಗಿಯೋಕ್ಕೆ ಹೋದೆ. ನನ್ನ ಮೊಬೈಲ ಕಿತ್ಕೊಂಡ್ರು ಅವರು, ಯಾರು 4-5 ಜನ ಅಲ್ಲೆಲ್ಲ ಕಂಡಕ್ಟ್ರು, ಆ ಸಿಬ್ಬಂದಿಗಳು ಎಲ್ಲ ಒಂದಾದರು. ಈ ಪೊಲೀಸ್ನವರು ಅವರಿಗೆ ಸಪೋರ್ಟ್. ಪೊಲೀಸ್ನವ್ರು ಏನು ಮಾಡಿದರು, ಮೇಲ್ಗಡೆಯಿಂದ ಪೊಲೀಸರು ಬಂದ ತಕ್ಷಣ ಮೇಲ್ಗಡೆಯಿಂದ ಅಧಿಕಾರಿಗಳು ಬಂದರು. BMTC ಸಿಬ್ಬಂದಿ ಅಧಿಕಾರಿ ಒಂದು 8 ಜನ ಬಂದರು. ಪೊಲೀಸ್ನವ್ರು ಅವತ್ತು ಹೊಯ್ಸಳಲ್ಲಿ 3-4 ಜನ ಇದ್ದರು. ನಾನು ಪೊಲೀಸ್ನವರಿಗೆ ನೋಡಿ ಸರ್, ನನ್ನ ಪೊಲೀಸ್ನ ಐ ಡಿ ನೋಡ್ತಾಯಿಲ್ಲ ನಂದು, ನಾನೊಬ್ಬ ಹಿರಿಯ ಪತ್ರಕರ್ತ, ಐ ಡಿ ನೋಡ್ರಿ ಸ್ವಾಮಿ. ನಾನು ದೇವ್ರು ಯಾಕೆ ನೋಡಲ್ಲ ಅಂದರೆ ಅವರು ನನ್ನ 100 ರೂಪಾಯಿದ ಪಂಚೆ ಒಂದು ಟಿ ಶರ್ಟ್ ಹಾಕಿರೋ ಬಡವ ಇದ್ದಂಗೆ ಇದ್ದೀನಿ, ಕಳ್ಳಕ್ಕೆ ಮಾಡೋಂಥರ ಇದ್ದೀನಿ. ನಾನು ನೋಡಿದರೆ ಅವ್ರಿಗೆ ಹಂಗೆ ಕಾಣಿಸ್ತು. ಕೊನೆಯವ್ರನ್ನ ಐ ಡಿ ನೋಡಲಿಲ್ಲ, ಅವರು ನೋಡಲೇ ಇಲ್ಲ, ನನ್ನ ಐ ಡಿ ನೋಡಲಿಲ್ಲ. ಆಮೇಲೆ ಪೊಲೀಸ್ನವರು ಸಿಬ್ಬಂದಿಗಳು ಈ ಕಂಡಕ್ಟರ್ ಲೇಡಿ ಕಂಡಕ್ಟರ್ ಅಯ್ಯಮ್ಮಯ್ಯನ ಪಾಪ ಸೌಜನ್ಯ ಇತ್ತು ಆವತ್ತು ಮಾತ್ರ, ಅದೇನು ಗೊತ್ತಿಲ್ಲ ನನಗೆ. ಆ ಡ್ರೈವರು ಮತ್ತು ಪೊಲೀಸ್ನವರು ಸಿಬ್ಬಂದಿ ಅಲ್ಲೇ BMTC ಆಫೀಸ್ ಒಳಗಡೆ ಒಂದು 15-20 ನಿಮಿಷ ಅವರು ಒಂದು ಕಂಪ್ಲೇಂಟ್ ಏನೋ ಬರೆದ್ರು, ಡಾಕ್ಟ್ರ್ ಸೈನ್ ಹಾಕಿ ಅಂತ ಕೂತ್ಕೊಂಡ್ಬಿಟ್ರು. ನನಗೆ ನಾನು ಯಾಕಪ್ಪ ಸೈನ್ ಹಾಕಲಿ, ಸ್ಟೇಷನಿಗೆ ನಡೆಯೋ ಮರೆಯ ವಿಷಯ ಫೋನ್ ಮಾಡಿ ನೀವು ಕೆಲಸ ಮಾಡಿ 11ರಿಂದ 11:35
ಆವತ್ತು ಎಲ್ಲಿ ನಿಮ್ಮ ಹತ್ರ ರೆಕಾರ್ಡ್ ಇರ್ತದೆ ಎಲ್ಲಿಂದ ಫೋನ್ ಬಂದಿದೆ ಅಂತ. ಎಲ್ಲಿಗೆ? ಹೊಯ್ಸಳಕ್ಕೆ. 11:15ವರೆಗೂ ಅಲ್ಲಿ ನನಗೆ ಈಚೆ ಬರೋಕ್ಕೆ ಬಿಟ್ಟಿಲ್ಲ ಅವರು. ಆಮೇಲೆ ನಾನು ಇಲ್ಲಿ ಸೈನ್ ಹಾಕಲ್ಲ, ಟೇಷನಿಗೆ ಬಾ, ನಿಮ್ಗೆ ಟೇಷನಿಗೆ ಬರೋಕ್ಕಾಗಲ್ವಾ, ನಿಂಗೆ ಅಕ್ಕಪಕ್ಕದವರ ಪೊಲೀಸ್ ಕಮಿಷನರ್ ಆಫೀಸಿಗೆ ಬಾ, ಅಲ್ಲಿ ಸೈನ್ ಹಾಕ್ತೀನಿ. ನಾನು ಸಾಹೇಬರಿಗೆಲ್ಲ ನಡೆದ ಕಥೆ ನಾನು ಸುಳ್ಳ ಅಲ್ಲ ಕಳ್ಳ ಅಲ್ಲ. 55 ವರ್ಷದಿಂದ ಇಲ್ಲೇ ಇದ್ದೀನಿ ಆ ಮತ್ತಿಕೆರೆಯಲ್ಲಿ. ಈ ಮತ್ತಿಕೆರೆ ಸರ್ಕಲ್ ಇದ್ದಿಲ್ಲ ಆವಾಗ ಆ ಕಾಲದಲ್ಲಿ ಬಂದವನು. ನೀವೆಲ್ಲ ಈ ಜಾಗ ನನ್ನ ಹೇತು ಹೋಗಿರೋ ಜಾಗ ನಾನಿದು BMTC ಬಸ್ ನಿಲ್ದಾಣ. ನೀನು ನಮಗೆ ಕತೆ ಹೇಳ್ತೀರಣ್ಣಯ್ಯ, ನಮಗೆ ಕಸಬೆ ಕಂಡವ್ರ ಕತೆ ಕೇಳುವಂಥದ್ದು. ಸಾರ್ವಜನಿಕರಲ್ಲಿ ಕರುಣಾಜನ ಕತೆ ಕೇಳಿ ಸ್ಪಂದಿಸುವವರು ಎಷ್ಟು ಹೇಳಿದ್ರು. ಆಮೇಲೆ ನಾನು ಯಾವಾಗ ಸೈನ್ ಹಾಕಲ್ಲ ನಡಿ ಪೊಲೀಸ್ ಕಮಿಷನರ್ ಆಫೀಸಿಗೆ ಅನ್ನೋ ಆಮೇಲೆ ನನಗೆ ಬರೋಕ್ಕೆ ಬಿಟ್ಟರು. ನಂಗೆ ದೇವಸ್ಥಾನ ಬಾಗಿಲಾಗ್ತದೆ, 12 ಗಂಟೆ ಕ್ಲೋಸ್ ಮಾಡ್ತಾರೆ ಗಾಯತ್ರಿ ಟೆಂಪಲ್ಲು. ಅಲ್ಲಿವರೆಗೆ ಬಿಡ್ತಾ ಇಲ್ಲ ಅವರು, ದೇವರ ಹೆಸರು ಹೇಳಿದ್ರು ಬಿಡ್ತಾ ಇಲ್ಲ, ಟೆಂಪಲ್ ಹೇಳಿದ್ರು ಬಿಡ್ತಾ ಇಲ್ಲ. ಇನ್ನು ಪೊಲೀಸ್ನವರಿಗೆ ಸರಿಯಾದ ಮಾಹಿತಿ ನಮ್ಮ ಇಲಾಖೆ ಕೊಡ್ತಾ ಇಲ್ಲ. ಪೊಲೀಸ್ನವ್ರ ಕರ್ತವ್ಯ ಏನು, ಹೊಯ್ಸಳರ ಕರ್ತವ್ಯ ಏನು, ಅವ್ರು ಏನು ಮಾಡಬೇಕು. ಹೊಯ್ಸಳವನ್ನು ಫೋನ್ ಮಾಡಿ ಇಬ್ಬರನ್ನ ಅಪರಾಧಿಯನ್ನು ನಿರಪರಾಧಿ ಯಾರು ಕಂಪ್ಲೇಂಟ್ ಕೊಡಿ, ಇಬ್ಬರನ್ನ ಕೂರ್ಸ್ಕೊಂಡು ಸ್ಟೇಷನಿಗೆ ಹೋಗ್ಬೇಕಲ್ವ. ಸ್ಟೇಷನಿಗೆ ಯಾಕೆ ಹೋಗಲಿಲ್ಲ ಇವರು? ಅಲ್ಲಿ CCTV ಇದೆ ನೋಡಿ, BMTC ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಈ ಥರ ಗಲಾಟೆಗಳಾಗಿದ್ದನ್ನ ಅವರು ರಿವರ್ಸ್ ಮಾಡೋಂಗಿಲ್ಲ. ಆಮೇಲೆ ನಾನು ಅದನ್ನು ನೋಡಿ ಇದು ಏನು ನಾನಲ್ಲಿ ಫೋಟೋ ತಗೊಂಡೋಗಿ ಹೋದೆ. 2-3 ಜನ ಬಂದರು, ಡ್ರೈವರ್ ಕಂಡಕ್ಟರ್ ನನ್ನ ಅಡ್ಡ ಹಾಕಿ ಎಳೆದು ನಂಗೆ ತಗೊಳಕ್ಕೆ ಬಿಟ್ಟಿಲ್ಲ, ಫೋನ್ ಕಿತ್ಕೊಂಡ್ರು. ಆಮೇಲೆ ಇದು ನೋಡಿ, ಇದು ರೂಟ್ ಯಲಹಂಕದಿಂದ BMLA 5ನೇ ಹಂತ, ಇದು ವಿಜಯನಗರ ಯಲಹಂಕ ಓಡುವಂಥ ಬಸ್ಸು. ಡ್ರೈವರ್ನ ಅವನು ಎಸ್ಕೇಪ್ ಆದ, ಫೋಟೋ ತಗೊಳಕ್ಕೆ ಬಿಟ್ಟಿಲ್ಲ. ಇದರಲ್ಲಿ ನೋಡಿ, ಇಲ್ಲಿದೆ ನೋಡಿ ಬಸ್ಸು ನೋಡಿ, ಯಲಹಂಕ 401R ನೋಡಿ ಸರ್, ಇಲ್ಲಿದೆ ಎಲ್ಲ ಮಾಹಿತಿ ಇದೆ. ಇಲ್ಲಿ ಬಸ್ ನಂಬರ್ ಕೂಡ ಇದೆ, ಈ ನಿಮಗೆ ಸಿಗುತ್ತದೆ. 11 ಎಲ್ಲಪ್ಪ ಇದರಲ್ಲಿ ಬಸ್ ನಂಬರ್ ಇದೆ ನೋಡಿ, ಇಲ್ಲಿ KA 570012 ಇದೇನಿದೆ ನೋಡಿ. ಮತ್ತು ನನಗೆ ಜಾಸ್ತಿ ತಗಲಿಕ್ಕೆ ಬಿಟ್ಟಿಲ್ಲ, ಫೋನ್ ಕಿತ್ಕೊಂಡು ಮತ್ತೆ ವಾಪಸ್ ತಗೊಂಡೆ. ಆಮೇಲೆ ಅಷ್ಟು ಜಲ್ದಿ ಅವರ ರೌಡಿಸಮ್ ಇದೆ. ವಿಸಿಲ್ ಹೊಡೆದ, 2 ದಾಂಡಿಗರು ಬಂದು ಒಬ್ಬ ಅವನು ಹುಷಾರಿದ್ದಾನೆ. ಅವರೆಲ್ಲ ಗ್ಯಾಂಗ್ ಇದೆ. ಇದು ನಂಬುವಂಥ ವಿಚಾರ. ಪಗಡ ಓಸ್ಕೊ ಅಂತಾನೆ ಒಬ್ಬನು. ಆವಾಗ ಇನ್ನೊಬ್ಬ ನಾನು ಏನು ಮಾಡೋ ಹುಷಾರಿದ್ದೆ, ನನ್ನ ಕೈ ನೋಡಿಬಿಟ್ಟು ಅವನು ಛೋಡ ಯಾರು ಉಸ್ಕ ಹಾತ್ ಮೇ ದೇಕೋ ರ್ಯಾಡೋ ವಾಚೋ ಲ್ಯಾಕ್ ರೇಟ್ ಬೆಲೆ ಬಾಳುವಂಥ ವಾಚು ಅಂತಾನೆ. ಅಂದರೆ ಲೆಕ್ಕ ಹಾಕಿ ಇವರಲ್ಲಿ ಎಷ್ಟೆಷ್ಟು ಕ್ರಿಮಿನಲ್ ಇದ್ದಾರೆ ಅಲ್ಲಿ. ಏನು ಕೆಲಸ ಮಾಡಿ ಇಲ್ಲಿ ಒಂದು ಪೊಲೀಸ್ ಕಾವಲಿರಬೇಕು. BMTC ಯಶವಂತಪುರದಲ್ಲಿ BMTC ಸ್ಟೇಷನಲ್ಲಿ BMTC ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಕಾವಲಿದೆಯಾ? ಪೊಲೀಸ್ ಇದ್ದಾರೆ ಅಲ್ಲಿ? ಯಾಕೆ BMTC ಬೆಂಗಳೂರು ಮಹಾನಗರ ಒಳಗಡೆ ಪೊಲೀಸ್ ಇಲ್ಲ? ಇದನ್ನು ಯಾರಿಗೆ ಇದನ್ನು ಮುಖ್ಯಮಂತ್ರಿ ಗಮನಕ್ಕೆ ಹಾಕೋರು ಯಾರು? ಹೋಮ್ ಮಿನಿಸ್ಟರ್ ಗಮನಕ್ಕೆ ಹಾಕೋರು ಯಾರು? ಅಲ್ಲಿ ಅಧಿಕಾರಿಗಳೇನು ಮಣ್ಣು ತಿಂತಾ ಇದ್ದಾರಾ? ಬೆಂಗಳೂರು ಮಹಾನಗರದ BMTC ಅಧಿಕಾರಿಗಳು ಮಣ್ಣು ತಿಂತಾ ಇದ್ದಾರಾ? ಇಲ್ಲಿ ಬೆಂಗಳೂರು ಯಶವಂತಪುರ ಹಾರ್ಟ್ ಆಫ್ ದಿ ಸಿಟಿ ಬೆಂಗಳೂರಿಗೆ ಇಲ್ಲಿ ಬಂದಿರೋ ಜನ ಎಂಟ್ರೆನ್ಸ್ ಪ್ರವೇಶನೇ ಇದು. ಇಲ್ಲಿ ಒಂದು ಪೊಲೀಸ್ ಇಲ್ಲ ಒಳಗಡೆ. ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ನೋಡಿ. ಅವನು ಸಿಬ್ಬಂದಿ ಡ್ರೈವರ್ ಫೋನ್ ಮಾಡಿದ್ರೆ ಹೊಯ್ಸಳ ಬಂತು, ಹೊಯ್ಸಳ ಯಾಕೆ ಇಬ್ಬರನ್ನ ಕೂರ್ಸ್ಕೊಂಡು ಸ್ಟೇಷನ್ಗೆ ಹೋಗ್ತಾ ಇಲ್ಲ. ನಾನು ಯಾವಾಗ ಪೊಲೀಸ್ ಕಮಿಷನರು ಸೈನ್ ಹಾಕ್ತೀನಿ ಅಲ್ಲೇ ಬರ್ತೀನಿ ನಡಿಯಪ್ಪ ಅಂತ ಹೇಳಿ ನನಗೆ ಬರೋಕ್ಕೋಗ್ಬಿಡ್ತಾ ಇಲ್ಲ. ಹೀಗಾಗಿ ಇದು ತುಂಬ ಕಷ್ಟ, ತುಂಬ ಇದು ಕಷ್ಟಕರ ಸಂಗತಿ. ಹಿಂಗಾಗಬಾರ್ದು. ಯಾಕಂದರೆ ನಮ್ಮ ರಾಜ್ಯದ ಇದು ಹಾಳಾಗುತ್ತೆ, ಹೆಸರು ಹಾಳಾಗುತ್ತೆ. ಇದನ್ನು ದಯವಿಟ್ಟು 13/12/24 ಸಮಯ ಸುಮಾರು 11 ಗಂಟೆ ನಾನಿಲ್ಲಿ ಹತ್ತಿದ್ದು ಬಸ್. 11:10 ಮತ್ತಿಕೆರೆ ಬಸ್ ಸ್ಟಾಪಿಂದ 11:35ವರೆಗೂ ಬಸ್ ರೂಟ್ ನಂಬರ್ 401R ಯಲಹಂಕದಿಂದ BM ಲೇಔಟ್ 5ನೇ ಹಂತ ಅಲ್ಲಿವರೆಗೂ CC ಕ್ಯಾಮ್ರಾ ಅಲ್ಲಿ ನಿಮಗೆ ಸಿಗುತ್ತೆ. ಸಿಗಲಿಲ್ಲ ಅಂದರೆ ಅವರು ಡೈಲಿ ನಾವು ಆಫ್ ಮಾಡಿದ್ದೀವಿ ಅಂದರೆ ನೀವು ಅದು ಆ್ಯಕ್ಷನ್ ತಗೋಬೇಕು. ಇಂಥ ಗಲಾಟೆಗೆ ಆದಾಗ ನೀವು ಹೊಯ್ಸಳಕ್ಕೆ ಫೋನ್ ಮಾಡಿದಾಗ CC ಕ್ಯಾಮ್ರಾ ನೀವು ಅದನ್ನು ರೆಕಾರ್ಡ್ ಮಾಡಬೇಕು. ಅಥವಾ ಹೊಯ್ಸಳಕ್ಕೆ ಅಲ್ಲಿ ಫೋನ್ ಬಂದಿರುವಂಥದ್ದು ಟೈಮಿಂಗ್ಸ್ ಇರ್ತದೆ, ನಂಬರ್ ಇರ್ತದೆ. ಯಾಕಂದರೆ ಪೊಲೀಸರು ರೆಕಾರ್ಡ್ ಗೊತ್ತೇ ಇರ್ತದೆ, ನಮ್ಗೆ ನಿಮ್ಮ ಹತ್ರ ರೆಕಾರ್ಡ್ ಇರ್ತದೆ, ಪತ್ತೆ ಹಚ್ಚಬೇಕು. ನಾನು ಇದು ಯಾಕೆ ಹೇಳಿದೆ ಅಂತ ಹೇಳಿದರೆ, ನಾನು ಯಾಕೆ ಹಾಳಾಗೋಗಲಿ, ನಾವು ಇಂಥದ್ದು 108 ನೋಡ್ತೀವಿ, ಸಂದರ್ಭ ಬಂದಾಗ ಈ ಥರ ಹೇಳ್ತೀವಿ. ನಾವು ಎಲ್ಲದೂ ರೆಕಾರ್ಡ್ ಮಾಡಿರ್ತೀವಿ. ನಮಗೇನು ಹೊಟ್ಟೆ ಕಿಚ್ಚಲ್ಲ, ಅವ್ರಿಗೆ ಕಷ್ಟ ಇದೆ, ಆಯಿತು. ನಾನೇ ಅವ್ರ ಬಗ್ಗೆ ಮಾತಾಡಿದ್ದೆ. ನೀವು 25-30 ವರ್ಷ ಸರ್ವಿಸ್ ಮಾಡಿದವನು ಮನೆ ಕಳಿಸಿ, ಪಾಪ ಕಷ್ಟ ಇದೆ, ಸ್ಟ್ರೆಸ್ಸಿಂಗ್ ಇರ್ತದೆ, ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಡ್ರೈವರಿಗೆ, ಕಂಡಕ್ಟರ್. ಯಾಕಂದರೆ ಪಾಪ ತೊಂದರೆ ಇರ್ತದೆ, ಜನಗಳ ಜಂಗುಳಿ ಇರ್ತದೆ. ನಿಮ್ಗೆ ಅವ್ರು ರಿಟೈರ್ಡ್ 60 ವರ್ಷದಂತ ಅವ್ರಿಗೇನು ಸೌಲಭ್ಯ ಸಿಗುತ್ತೆ ಅದನ್ನೆಲ್ಲ ಆಗಲೇ ಕೊಟ್ಟು ಪಾಪ ಮನೆ ಕಳಿಸಿ ಅವರನ್ನು. ನಾವು ಅವ್ರಿಗೇನು ವಿರೋಧಿಗಳಲ್ಲ, ಅವರು ನಮ್ಮ ಜನಸೇವಕರೇ. ಅದರಲ್ಲಿ
75% ಜನ ಇವತ್ತು ಡ್ರೈವರ್ ಕಂಡಕ್ಟರ್ ಹಾಗೆ 25% ಇಲ್ಲ ಅಂತ ಒಳ್ಳೆಯವರಿದ್ದಾರೆ, ನಾವೆಲ್ಲರೂ ಹಂಗೆ ಹೇಳೋಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಸುಧಾರಿಸಬೇಕು. ಇದನ್ನು ಈ ಸುಧಾರಣೆ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಹೆಂಗೆ ಹಾಕಬೇಕು ಅಂತ ನೋಡ್ತಾ ಇದ್ದೀನಿ. ಆ ಅಧಿಕಾರಿಗಳು ಬಸ್ಸಲ್ಲೇ ಓಡಾಡೋ ವ್ಯವಸ್ಥೆ ಮಾಡಬೇಕು. ಮೆಜೆಸ್ಟಿಕ್ನಲ್ಲಿ BMTC ಬಸ್ ನಿಲ್ದಾಣ ನೀವು ಚೇಂಜ್ ಮಾಡಲೇಬೇಕು. ಇದು ಯಾಕಂತ ಹೇಳಿದರೆ ಇದು ಭಾಳ ಕಷ್ಟ ಆಗ್ತದೆ. ಓಡಾಡೋದ್ರಿಗೆ ಮಾತ್ರ ಗೊತ್ತಾಗುತ್ತೆ. ಜನ ಸಂತೆ ಮಾರ್ಕೆಟ್ ಇಂತ ನಮ್ಮ ಜಸ್ಟ್ ಯಾವುದೋ ಮೆಜೆಸ್ಟಿಕ್ ಅಂತ ಏನು ಇಂಟ್ರ್ಯೂ ಬಂದಿರ್ತಾನೆ, ಎಕ್ಸಾಮ್ ಬಂದಿರ್ತಾನೆ, ಯಾವುದೋ ಎಲ್ಲೋ ಬಸ್ಗಳು ನಿಂತೇ ಇರ್ತವೆ. ಈ ಕಡೆ ಪ್ರವೇಶ ಆದಾಗ ಈ ಕಡೆ ಮೈಸೂರು ಬ್ಯಾಂಕ್ ಏನು ಕಾರ್ಪೊರೇಷನ್ ರೈಟ್ ಟರ್ನ್ ತಗೊಂಡಾಗ ಮೈಸೂರು ಬ್ಯಾಂಕ್ ಅಲ್ಲಿಂದ ಸ್ಟಾರ್ಟು, ಎರಡು ಕಡೆ ಕ್ಯೂ. ಈ ಕಡೆ ಏನು ಶಾಂತಿಲಾಲ್ ಸಿಲ್ಕ್ ಹೌಸ್, ಈ ಕಡೆ ಆ ಕೋಡೆ ಫ್ಯಾಕ್ಟ್ರಿ. ನೀವು ನೋಡಿ, ಇದು ಯಾಕೆ ನೀವು ಯಾರು ಬಸ್ಸಲ್ಲಿ ಓಡಾಡೋಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ. ಅದು ಹೆಂಗೆ ಗೊತ್ತಾಗುತ್ತೆ? ಸ್ವಲ್ಪ ಅಧಿಕಾರಿಗಳು ಅಟ್ಲೀಸ್ಟ್ ತಿಂಗಳಿಗೆ ಒಂದು 10 ಸಾರಿ ಓಡಾಡೋಕ್ಕೆ ಅವರಿಗೆ ಒಂದು ಅವಕಾಶ ಮಾಡಿಕೊಡಿ. ಅದಕ್ಕೊಂದು ರೂಲ್ ತಗೊಂಬನ್ನಿ, ಕಾನೂನು ತಗೊಂಬನ್ನಿ. ಅವ್ರು ಬಸ್ಸಲ್ಲೇ ಓಡಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಯಾರು ಕಂಟ್ರೋಲ್ ಮಾಡ್ತಾರೆ ಅವ್ರು ಬಸ್ಸಲ್ಲೇ ಓಡಾಡಬೇಕು. ತಿಂಗಳಿಗೆ 10 ಸಾರಿ ಆದರೂ ಅವ್ರು ನಿಂತ್ಕೊಂಡು ಬಂದರೆ ಗೊತ್ತಾಗುತ್ತೆ. ಈಗ ಎಲ್ಲರೂ ಮನುಷ್ಯರು ಇವನು ಸುಮ್ಮನೆ ಹಾಕಿರ್ತಾರೆ. ಈಗ 40 ವರ್ಷಕ್ಕೆ ಅವನಿಗೆ ಎಲ್ಲರಿಗೂ ಸಾಮಾನ್ಯ ಕೂದಲು ಬೆಳಗಾಗುತ್ತೆ. ನಾನು ಸೀನಿಯರ್ ಸಿಟಿಜನ್ ರೀ ಅಂತಾನೆ. ಮಸ್ಟ್ ಆ್ಯಂಡ್ ಶುಡ್ ID ಕಾರ್ಡ್ ತೋರಿಸ್ಬೇಕು. ಅವರು ID ಕಾರ್ಡ್ ಇಟ್ಕೊಂಡೇ ಕೂತಿರ್ಬೇಕು. ಹೀನರ್ ಅನ್ನೋನು 2 ಲೈನ್ 20 ಸೀಟ್ ಈ ಕಡೆ ಲೈನ್ ಲೇಡೀಸ್ಗೆ, 20 ಸೀಟ್ ಆ ಕಡೆ ಹಿರಿಯ ನಾಗರಿಕ ಹಾಕಿ ಅಂತ ಬೆಳ್ಕೊಳ್ತಾ ದಯವಿಟ್ಟು ಹಿಂಗೆ ಆಗಬಾರ್ದು. ಇದಕ್ಕೆಲ್ಲರೂ ನಮ್ಮ ಈಗಿನ ಸರ್ಕಾರ ಇದಕ್ಕೆ ಮುಂದೆ ವ್ಯವಸ್ಥೆ ಆಗುತ್ತೆ. ನಾನು ಇಷ್ಟು ಮಾತಾಡೋದಕ್ಕೆ ಇದಕ್ಕೊಂದು ದಾರಿ ಸಿಗುತ್ತೆ, ಮಾರ್ಗ ಸಿಗಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೆ ವಂದನೆಗಳು.